ನಮಸ್ಕಾರ ಸ್ನೇಹಿತರೆ. ಇವತ್ತು ಶ್ರೀಮನ್ ನಾರಾಯಣನ ಬಗ್ಗೆ ಒಂದು ಚಿಕ್ಕ ಕಥೆನ ತಿಳ್ಕೊಳ್ಳೋಣ. ಈ ಕತೆ ಕೇಳಿದ್ರೆ ಕೋಟಿ ಜನ್ಮಗಳ ಮಹಾಪುಣ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ, ಹಾಗೆ ಮೋಕ್ಷ ಕೂಡ ಸಿಗುತ್ತೆ. ಒಂದು ಸಾರಿ ನಾರದ ಮಹರ್ಷಿಗಳಿಗೆ ಒಂದು ಅನುಮಾನ ಬರುತ್ತೆ. ಅದೇನಂದ್ರೆ, ನಾನು ಪ್ರತಿದಿನ ನಾರಾಯಣ ನಾರಾಯಣ ಅಂತ ಜಪ ಮಾಡ್ತಾ ಇರ್ತೀನಿ, ಆದ್ರೆ ಈ ನಾರಾಯಣ ಹೆಸರಿನ ಹಿಂದೆ ಇರುವಂತ ಶ್ರೇಷ್ಠತೆ ಏನು ಎಂಬುದು ಇದುವರೆಗೂ ನಾನು ತಿಳ್ಕೊಂಡಿಲ್ಲ. ಹಾಗಾಗಿ ಕೂಡಲೇ ಇದನ್ನ ಬಗೆಹರಿಸ್ಕೊಳ್ಬೇಕು ಅಂತ ಅನ್ಕೋತಾರೆ. ನಾರದ ಮುನಿಗಳಿಗೆ ಏನೇ ಅನುಮಾನ ಬಂದ್ರೂ ಕೂಡ ಅದನ್ನ ಶ್ರೀ ಮಹಾವಿಷ್ಣು ಹತ್ರ ಕೇಳಿ ಬಗೆಹರಿಸ್ಕೊಳ್ಳೋದು ಅವ್ರಿಗೆ ಅಭ್ಯಾಸ. ಹಾಗಾಗಿ ಈ ಸಲ ಕೂಡ ಅವರು ವೈಕುಂಠಕ್ಕೆ ಹೋಗಿ ಮಹಾವಿಷ್ಣುವನ್ನ ಭೇಟಿಯಾಗಿ, ಪ್ರಭುಗಳೇ, ನಿಮಗೆ ತಿಳಿದೇ ಇರೋದು ಏನಿದೆ? ನಾನು ಯಾವಾಗ್ಲೂ ಕೂಡ ನಿಮ್ಮ ನಾಮಸ್ಮರಣೆ ಜಪ ಮಾಡ್ತಿರ್ತೀನಿ, ನಾರಾಯಣ ನಾರಾಯಣ ಅಂತ ಹೇಳ್ತಾ ಇರ್ತೀನಿ. ಆದ್ರೆ ಈ ನಾರಾಯಣ ಹೆಸರಿನ ಹಿಂದೆ ಇರುವಂತ ಮಹಿಮೆ ಅಥವಾ ಶಕ್ತಿ ಏನು ಅಂತ ನನಗೆ ವಿವರಿಸಿ ಅಂತ ಕೇಳ್ಕೋತಾರೆ. ಆಗ ಮಹಾವಿಷ್ಣು ಭೂಲೋಕದಲ್ಲಿ ಒಂದು ಪಕ್ಷಿನ ತೋರಿಸಿ, ನಾರದ, ನೀನು ಭೂಲೋಕಕ್ಕೆ ಹೋಗಿ ಆ ಪಕ್ಷಿ ಹತ್ರ ನಿನ್ನ ಪ್ರಶ್ನೆನ ಕೇಳು, ಅದು ನಿನಗೆ ವಿವರಣೆ ಕೊಡುತ್ತೆ ಅಂತ ಹೇಳ್ತಾರೆ. ನಾರದ ಮಹರ್ಷಿಗಳು ಮನಸ್ಸಲ್ಲಿ, ಅಯ್ಯೋ, ನಾನು ಇಷ್ಟೊಂದು ದೊಡ್ಡ ಪ್ರಶ್ನೆ ಕೇಳಿದ್ರೆ ಪ್ರಭುಗಳು ಒಂದು ಚಿಕ್ಕ ಪಕ್ಷಿನ ತೋರಿಸಿ ಅದು ನಿನಗೆ ಉತ್ತರ ಕೊಡುತ್ತೆ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಅಂದ್ರೆ ಚಿಕ್ಕ ಪಕ್ಷಿಗೆ ಗೊತ್ತಿರೋ ಅಂತ ಉತ್ತರ ಕೂಡ ನನಗೆ ಗೊತ್ತಿಲ್ವಾ? ಆದ್ರೂ ಇದೆಲ್ಲ ಕೂಡ ಪ್ರಭುಗಳ ಲೀಲೆ ಇರ್ಬೋದು ಅನ್ಕೊಂಡು ಭೂಲೋಕಕ್ಕೆ ಬಂದು ಆ ಪಕ್ಷಿನ ನಾರದ ಮುನಿಗಳು ಕೇಳ್ತಾರೆ, ಹೇ ಪಕ್ಷಿ, ನನಗೆ ಒಂದು ದೊಡ್ಡ ಪ್ರಶ್ನೆ ಬಂದಿತ್ತು. ಆ ಪ್ರಶ್ನೆನ ನಾನು ಪ್ರಭುಗಳ ಹತ್ರ ಕೇಳಿದ್ರೆ ಅವರು ನಿನ್ನನ್ನ ತೋರಿಸಿ ನೀನು ಉತ್ತರ ಕೊಡ್ತೀಯಾ ಅಂತ ಹೇಳಿದ್ರು. ಓಂ ನಮೋ ನಾರಾಯಣಾಯ, ಈ ಮಂತ್ರದ ಅರ್ಥ ಅಥವಾ ಮಹಿಮೆ ನಿನಗೆ ಗೊತ್ತಿದ್ರೆ ಹೇಳು ಅಂತ ಕೇಳ್ತಾರೆ. ನಾರಾಯಣ ಅನ್ನೋ ಹೆಸರು ಕೇಳಿದ ತಕ್ಷಣ ಆ ಪಕ್ಷಿ ಅಲ್ಲಿಂದಲ್ಲೇ ಪ್ರಾಣ ಬಿಡುತ್ತೆ. ನಾರದ ಮುನಿಗಳಿಗೆ ಏನೂ ಅರ್ಥ ಆಗಲ್ಲ. ಒಂದು ಕಡೆ ತುಂಬಾ ಬೇಜಾರಾಗುತ್ತೆ. ನನ್ನಿಂದ ಒಂದು ಪಕ್ಷಿ ಸತ್ತೋಯ್ತಲ್ಲ ಅನ್ಕೊಂಡು ಮಹಾವಿಷ್ಣು ಹತ್ರ ಹಿಂದಿರುಗಿ ಬಂದು, ಪ್ರಭುಗಳೇ, ಏನಾಗೋಯ್ತು? ನಾನು ನಿಮ್ಮ ಹೆಸರು ಹೇಳಿದ ತಕ್ಷಣ ಆ ಪಕ್ಷಿ ಅಲ್ಲಿಂದಲ್ಲೇ ಮೃತಪಡ್ತು, ನನಗೆ ಏನೂ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ಮಹಾವಿಷ್ಣು ಅದಕ್ಕೆ ಯಾವುದೇ ಉತ್ತರ ಕೂಡ ಕೊಡಲ್ಲ. ಈ ಸಲ ಒಂದು ಜಿಂಕೆ ಮರಿನ ತೋರಿಸಿ, ನಾರದ, ನೀನು ಆ ಜಿಂಕೆ ಮರಿ ಹತ್ರ ಹೋಗಿ ನಿನ್ನ ಪ್ರಶ್ನೆನ ಕೇಳು, ಅದು ನಿನಗೆ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ. ನಾರದ ಮುನಿಗಳು ಅದೇ ರೀತಿ ಭೂಲೋಕಕ್ಕೆ ಬಂದು ಅನುಮಾನದಿಂದಾನೇ ಆ ಜಿಂಕೆನ ಇದೇ ಪ್ರಶ್ನೆ ಕೇಳ್ತಾರೆ. ಆದ್ರೆ ಅವರ ಅನುಮಾನನೇ ನಿಜ ಆಗುತ್ತೆ. ಆ ಜಿಂಕೆ ಕೂಡ ನಾರಾಯಣ ಅನ್ನೋ ಹೆಸರು ಕೇಳಿದ ತಕ್ಷಣ ಅಲ್ಲಿಂದಲ್ಲೇ ಪ್ರಾಣ ಬಿಡುತ್ತೆ. ಈ ಸಲ ನಾರದ ಮುನಿಗೆ ತುಂಬಾ ಭಯ ಆಗುತ್ತೆ. ಇದೇನಿದು, ಎರಡು ಪ್ರಾಣಿಗಳನ್ನ ಸಾಯಿಸಿದಂತ ಪಾಪ ನನ್ನ ತಲೆಗೆ ಅಂಟ್ಕೊಳ್ತಲ್ಲ, ಯಾಕೆ ಪ್ರಭುಗಳು ನನ್ನ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ ಅನ್ಕೊಂಡು ಇಲ್ಲಿಂದ ವೈಕುಂಠಕ್ಕೆ ಬಂದು, ಪ್ರಭುಗಳೇ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರು. ಆಗಲೂ ಕೂಡ ಮಹಾವಿಷ್ಣು ಏನೂ ಮಾತನಾಡಲಿಲ್ಲ. ಈ ಸಲ ಒಂದು ಕರುವನ್ನ ತೋರಿಸಿ, ನಾರದ, ನೀನು ಆ ಕರು ಹತ್ರ ಹೋಗಿ ನಿನ್ನ ಪ್ರಶ್ನೆನ ಕೇಳು, ಖಂಡಿತ ನಿನಗೆ ಉತ್ತರ ಸಿಗುತ್ತೆ ಅಂತ ಹೇಳಿದ್ರು. ನಾರದ ಮಹರ್ಷಿ ಮನಸ್ಸಲ್ಲಿ, ಅಲ್ಲ, ಪ್ರಭುಗಳು ನನ್ನ ಕೈಯಲ್ಲಿ ಸಾಲು ಸಾಲಾಗಿ ಪಾಪಗಳನ್ನ ಮಾಡಿಸ್ಬೇಕು ಅಂತ ತೀರ್ಮಾನಿಸ್ಕೊಂಡಿದ್ದಾರೆ ಅನ್ಕೊಂಡು ಕರು ಹತ್ರ ಬಂದು ಇದೇ ಪ್ರಶ್ನೆನ ಕೇಳಿದ್ರು. ಆ ಕರು ಕೂಡ ಆ ಪಕ್ಷಿ ಹಾಗೂ ಜಿಂಕೆಯಂತೆ ನಾರಾಯಣ ಅನ್ನೋ ಹೆಸರು ಕೇಳಿದ ತಕ್ಷಣ ಅಲ್ಲೇ ಪ್ರಾಣ ಬಿಡ್ತು. ಈ ಸಲ ನಾರದ ಮಹರ್ಷಿಗಳಿಗೆ ತುಂಬಾನೇ ಭಯ ಆಯ್ತು. ಆ ಪಕ್ಷಿ ಹಾಗೂ ಜಿಂಕೆನ ಸಾಯಿಸಿದ್ದೆ ಮಹಾಪಾಪ ಅನ್ಕೋತಾ ಇದ್ರೆ, ಈಗ ನೋಡಿದ್ರೆ ಗೋಹತ್ಯಾ ಪಾಪ ಕೂಡ ನನ್ನ ಬೆನ್ನಿಗೆ ಸುತ್ತಕೊಂಡಿದೆ. ಅಲ್ಲ, ಅನುಮಾನ ಬಂದಿದ್ದೆ ನನ್ನ ತಪ್ಪ. ಏನಿದು ಗ್ರಹಚಾರ? ಈ ಗೋಹತ್ಯಾ ಪಾಪ ಹೋಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು? ಎಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿದ್ರೆ ತಾನೇ ಈ ಪಾಪ ಹೋಗುತ್ತೆ ಅಂತ ಅನ್ಕೊಂಡು ನನ್ನ ತಲೆಯಲ್ಲಿ ಇನ್ಯಾವ ಪ್ರಶ್ನೆನೂ ಇಲ್ಲ, ನನಗೆ ಯಾವ ಉತ್ತರನೂ ಬೇಕಿಲ್ಲ. ನಾನು ವೈಕುಂಠಕ್ಕೆ ಹೋದ್ರೆ ಮತ್ತೆ ನನ್ನನ್ನ ಇನ್ನೆಲ್ಲಿ ಕಳಿಸ್ಬಿಡ್ತಾರೋ ಅನ್ಕೊಂಡು ಅಲ್ಲೇ ಕುತ್ಕೊಂಡು ಅವ್ರು ಮಾಡಿರೋ ತಪ್ಪುಗಳಿಗೆ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಕೊಂಡು ನಾರಾಯಣ ನಾರಾಯಣ ಅಂತ ಕೂತಿದ್ರು ನಾರದ ಮುನಿ. ಆದ್ರೂ ಕೂಡ ಮಹಾವಿಷ್ಣು ಬಿಡ್ಬೇಕಲ್ವಾ? ಮತ್ತೆ ನಾರದ ಮಹರ್ಷಿಗಳನ್ನ ವೈಕುಂಠಕ್ಕೆ ಕರೆಸ್ಕೊಂಡ್ರು. ಈ ಸಲ ನಾರದ ಮಹರ್ಷಿಗಳು ಅವ್ರ ಮನಸ್ಸಲ್ಲಿ, ನಾನು ಏನೇ ಆದ್ರೂ
ಪ್ರಭುಗಳಿಗೆ ಮಾತಾಡೋಕೆ ಅವಕಾಶ ಕೊಡಬಾರ್ದು. ಅವ್ರಿಗೆ ನಾನು ಮಾತಾಡೋಕೆ ಅವಕಾಶ ಕೊಟ್ರೆ ಮತ್ತೆ ಇನ್ನಷ್ಟು ಪಾಪಗಳನ್ನ ನನ್ನ ತಲೆ ಮೇಲೆ ಎಳಿತಾರೆ ಅನ್ಕೊಂಡು, ಪ್ರಭುಗಳೇ ನಿಮಗಿದು ನ್ಯಾಯನ? ನಾನು ನಿಮ್ಮ ಮಹಾಭಕ್ತ. ಹಾಗಿರುವಾಗ ನನ್ನ ಕೈಯಿಂದ ಇಷ್ಟೊಂದು ಪಾಪಗಳನ್ನ ಮಾಡಿಸಿದಿರಲ್ಲ. ಆ ಪಕ್ಷಿ ಹಾಗೂ ಜಿಂಕೆನ ಕೊಂದಿದ್ದೆ ಮಹಾಪಾಪ ಅನ್ಕೋತಾ ಇದ್ರೆ ಈಗ ಗೋಹತ್ಯಾ ಪಾಪ ಕೂಡ ನನ್ನ ತಲೆಗೆ ಕಟ್ಟಬಿಟ್ರಲ್ಲ ಅಂತ ಕೇಳಿದ್ರು. ಆಗ ಮಹಾವಿಷ್ಣು ನಗುತ್ತಾ, ನಾರದ, ಚಿಂತೆ ಮಾಡ್ಬೇಡ. ನಿನ್ನ ಪ್ರಭುಗಳ ಮೇಲೆ ನಿನಗೆ ಅಷ್ಟೇ ನಂಬಿಕೆ ಇರೋದು. ನಿನ್ನ ಪ್ರಶ್ನೆಗೆ ಉತ್ತರ ಈ ಸಲ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ಆಗ ತಾನೇ ಹುಟ್ಟಿರೋಂತ ಒಂದು ಹಸುಗೂಸನ್ನ ತೋರಿಸಿ, ನಾರದ, ಆ ಮಗು ಹತ್ರ ನಿನ್ನ ಪ್ರಶ್ನೆನ ಕೇಳು, ಖಂಡಿತ ನಿನಗೆ ಉತ್ತರ ಸಿಗುತ್ತೆ ಅಂದ್ರು ಮಹಾವಿಷ್ಣು. ಅದಕ್ಕೆ ನಾರದ ಒಪ್ಕೊಳ್ಳಿಲ್ಲ. ಖಂಡಿತ ಆಗಲ್ಲ ಪ್ರಭು, ನಾನು ಈಗಾಗಲೇ 3 ದೊಡ್ಡ ದೊಡ್ಡ ಪಾಪಗಳನ್ನ ತಲೆ ಮೇಲೆ ಎಳ್ಕೊಂಡಿದ್ದೀನಿ. ಈ ಪಾಪಗಳನ್ನ ಹೋಗ್ಲಾಡ್ಸ್ಕೊಳ್ಳೋಕೆ ಎಷ್ಟೋ ಸಾವಿರಾರು ಜನ್ಮಗಳ ಕಾಲ ನಾನು ತಪಸ್ ಮಾಡ್ಬೇಕಾಗುತ್ತೆ. ಆದ್ರೂ ಕೂಡ ಈ ಪಾಪಗಳು ಹೋಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಈಗ ನೋಡಿದ್ರೆ ಮಗುನ ಬೇರೆ ತೋರಿಸ್ತಾ ಇದ್ದೀರಿ, ಖಂಡಿತ ಆಗಲ್ಲ ಅಂದ್ರು ನಾರದ. ಆದ್ರೂ ಕೂಡ ಮಹಾವಿಷ್ಣು ಬಿಡ್ತಾರ? ಯಾವುದೋ ಒಂದ್ ರೀತಿಯಲ್ಲಿ ನಾರದ ಮುನಿನ ಒಪ್ಸಿದ್ರು. ನಾರದ ಮಹರ್ಷಿ, ಖಂಡಿತ ಈಗ ನರಹತ್ಯಾ ಪಾತಕ ಕೂಡ ನನ್ನ ತಲೆಗೆ ಬರುತ್ತೆ ಅನ್ಕೊಂಡು ಭಯದಿಂದಾನೆ ಆ ಮಗು ಹತ್ರ ಹೋಗಿ ಅವ್ರ ಪ್ರಶ್ನೆನ ಕೇಳಿದ್ರು. ನಾರದ ಮುನಿ ಪ್ರಶ್ನೆ ಕೇಳಿದ ತಕ್ಷಣ ಅಲ್ಲಿಂದ ಓಡೋಕೆ ಮುಂದಾದ್ರು. ಆದ್ರೆ ಮಹರ್ಷಿ ಅನ್ನೋ ಒಂದು ಸ್ವರ ಕೇಳಿಸ್ತು. ಆಶ್ಚರ್ಯದಿಂದ ನಾರದ ಮುನಿಗಳು ಹಿಂದೆ ತಿರುಗಿ ನೋಡಿ ಆ ಮಗು ಇನ್ನು ಬದುಕಿದೆ ಅಂತ ತುಂಬಾ ಸಂತೋಷ ಪಟ್ಟು ಮಗು ಹತ್ರ ಓಡ್ ಬಂದ್ರು. ಆಗ ಆ ಮಗು, ಮಹರ್ಷಿಗಳೇ, ಒಂದು ಪ್ರಶ್ನೆ ಕೇಳಿ ಉತ್ತರ ತಿಳ್ಕೊಳ್ದೆ ಯಾಕ ಆ ರೀತಿ ಓಡೋಗ್ತಾ ಇದ್ದೀರಿ? ನಿಮ್ಮ ಪ್ರಶ್ನೆಗೆ ಉತ್ತರ ಬೇಡವಾ? ಹೇಳ್ತೀನಿ ಕೇಳಿ. ನೀವು ನಾರಾಯಣ ಅಂತ ಹೇಳಿದ ತಕ್ಷಣ ಪಕ್ಷಿ ರೂಪದಲ್ಲಿದ್ದ ನಾನು ಅದಕ್ಕಿಂತ ಉತ್ತಮವಾದ ಜಿಂಕೆ ರೂಪ ಪಡ್ಕೊಂಡೆ. ಆಗ ನೀವು ಮತ್ತೆ ನಾರಾಯಣ ಅಂತ ಹೇಳಿದ್ರಿ. ಆಗ ನಾನು ಜಿಂಕೆ ರೂಪ ತೊರೆದು ಅತಿ ಉತ್ತಮವಾದ ಪವಿತ್ರವಾದ ಹಸು ರೂಪ ಪಡ್ಕೊಂಡೆ. ಆಗ ನೀವು ಮತ್ತೆ ನಾರಾಯಣ ಅಂತ ಹೇಳಿದ್ರಿ. ಆಗ ನಾನು ಆ ಹಸು ರೂಪ ಕೂಡ ತೊರೆದು ಎಲ್ಲಾ ಜನ್ಮಗಳಲ್ಲೂ ಉತ್ತಮವಾದಂತ ಮಾನವ ಜನ್ಮ ಪಡ್ಕೊಂಡೆ. ಈಗ ನೀವು ಮತ್ತೆ ಬಂದು ನಾರಾಯಣ ಅಂತ ಹೇಳಿದ್ರಿ. ಈಗ ನಾನು ಪೂರ್ವ ಜನ್ಮದ ನೆನಪುಗಳನ್ನ ಕೂಡ ಪಡ್ಕೊಂಡೆ ಅಂತ ಹೇಳಿತು ಆ ಮಗು. ಆ ಮಾತನ್ನ ಕೇಳಿ ನಾರದ ಮಹರ್ಷಿಗಳು ತುಂಬಾ ಸಂತೋಷ ಪಟ್ಟು ಆ ಮಗುಗೆ ಕೈ ಜೋಡಿಸಿ ನಮಸ್ಕಾರ ಮಾಡಿ, ನೀನು ವಯಸ್ಸಿನಲ್ಲಿ ತುಂಬಾ ಚಿಕ್ಕವನಾಗಿದ್ರು ಕೂಡ ನನ್ನ ಸಂದೇಹನ ಬಗೆಹರಿಸಿದ್ದಕ್ಕೆ ನಿನಗೆ ನಾನು ಗುರುಗಳ ಸ್ಥಾನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ವೈಕುಂಠಕ್ಕೆ ಹೋಗಿ ಮಹಾವಿಷ್ಣು ಕಾಲಿನ ಮೇಲೆ ಬಿದ್ದು, ಪ್ರಭುಗಳೇ, ಒಂದು ಸಾರಿ ನಿಮ್ಮ ಹೆಸರು ಜಪ ಮಾಡಿದ ತಕ್ಷಣ ಅವ್ರಿಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ಇನ್ನೊಂದು ಜನ್ಮ ಇಲ್ಲ ಅಂತ ಹೇಳ್ತಾರೆ. ಹಾಗಿರುವಾಗ ನನ್ನ ಕೈಯಲ್ಲಿ ಇಷ್ಟೊಂದು ಸಲ ದಿನಕ್ಕೆ ನಾರಾಯಣ ನಾರಾಯಣ ಅಂತ ಹೇಳಿಸ್ತಾ ಇದ್ದೀರಿ. ನಾರಾಯಣ ನಾರಾಯಣ ಅಂತ ಹೇಳೋ ಅದೃಷ್ಟ ನನಗೆ ಕೊಟ್ಟಿದ್ದೀರಿ ಅಂದ್ರೆ ನಾನು ಯಾವ ರೀತಿ ತಾನೇ ನಿಮ್ಮ ಋಣ ತೀರ್ಸೋಕೆ ಸಾಧ್ಯ ಅಂದ್ರು ನಾರದ ಮುನಿಗಳು. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಸಲ ನಾರಾಯಣ ಅಂದ ತಕ್ಷಣ ನಮ್ಮ ಕಷ್ಟಗಳು, ನಮ್ಮ ಪಾಪಗಳು ಎಲ್ಲ ಹೋಗಿ ಕೋಟಿ ಜನ್ಮಗಳ ಮಹಾಪುಣ್ಯ ಬರುತ್ತಂತೆ. ಹಾಗಿರುವಾಗ ಪ್ರತಿದಿನ ನಾವು ನಾರಾಯಣ ನಾರಾಯಣ ಅಂದ್ರೆ ಇನ್ನೆಷ್ಟು ಪುಣ್ಯ ಬರ್ಬೋದು ಅಂತ ನೀವೇ ಹಾಗಿರುವಾಗ ಪ್ರತಿದಿನ ನಾವು ನಾರಾಯಣ ನಾರಾಯಣ ಅಂತ ಇದ್ರೆ ನಮಗೆ ಇನ್ನೆಷ್ಟು ಪುಣ್ಯ ಬರ್ಬೋದು ಅಂತ ಯೋಚನೆ ಮಾಡಿ. ಹಾಗಂತ ಬಾಯ್ಪಾಠವಾಗಿ ಯಾವುದೇ ಮಂತ್ರ, ಯಾವ ದೇವರ ಹೆಸರು ಜಪ ಮಾಡಿದ್ರು ಕೂಡ ಏನು ಪ್ರಯೋಜನ ಇರಲ್ಲ. ಭಕ್ತಿಯಿಂದ ಒಂದೇ ಒಂದ್ಸಲ ಹೇಳಿದ್ರು ಕೂಡ ಸಾಕು. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.